ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಸೆಷನ್ ನಂಬರ್ 9 ಅಂದರೆ ಚಾಪ್ಟರ್ ನಂಬರ್ 2 ನಲ್ಲಿರುವಂತಹ ದಟ್ ಈಸ್ ಚಾಪ್ಟರ್ ನಂಬರ್ 2 ಏನು ಸ್ಟ್ರೈಟ್ ಲೈನ್ಸ್. ಆ ಸ್ಟ್ರೈಟ್ ಲೈನ್ಸಲ್ಲಿ ಸೆಷನ್ ನಂಬರ್ 9ನ ಡಿಸ್ಕಸ್ ಮಾಡೋಣ. ಸೊ ಏನನ್ನು ಡಿಸ್ಕಸ್ ಮಾಡ್ತೀನಿ ಅಂತ ನೋಡೋಣ ಫಸ್ಟು. ಸೊ ವಾಟ್ ಆರ್ ದ ಕಂಟೆಂಟ್ಸ್ ವಿ ಆರ್ ಡಿಸ್ಕಸಿಂಗ್ ಇನ್ ದಿಸ್ ಚಾಪ್ಟರ್ ಅಂತಂದರೆ, ಒನ್ ಥಿಂಗ್ ಇಸ್ ದಟ್ ಕಾನ್ಸೆಪ್ಟ್ ಆಫ್ ಪ್ಯಾರಲಲ್ ಲೈನ್ಸ್ ಟು ಬಿ ಗಿವನ್ ಲೈನ್. ಸೊ ಪ್ಯಾರಲಲ್ ಲೈನ್ ಟು ಎ ಗಿವನ್ ಲೈನ್, ಒಂದು ಲೈನ್ ಇದೆ ಆಲ್ರೆಡಿ, ಆ ಲೈನ್ಗೆ ಪ್ಯಾರಲಲ್ ಲೈನ್ನ ಯಾವ ರೀತಿ ಕಂಡುಹಿಡಿಯೋದು ವಿತ್ ದ ಎನಿ ಆಫ್ ದಿ ಒನ್ ಕಂಡೀಷನ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಹೌ ಟು ಫೈಂಡ್ ದ ಈಕ್ವೇಷನ್ ಆಫ್ ಪ್ಯಾರಲಲ್ ಲೈನ್ ಫಾರ್ ದಿ ಗಿವನ್ ಲೈನ್ ಥ್ರೂ ದಿ ಗಿವನ್ ಪಾಯಿಂಟ್. ಓಕೆ, ಸೊ ಲೆಟ್ ಅಸ್ ಸಿ ದಟ್ ಒನ್. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎರಡು ಲೈನ್ಸ್ ಇದ್ದಾವೆ, ಒಂದು ಬ್ಲೂ ಕಲರು ಮತ್ತು ಇನ್ನೊಂದು ರೆಡ್ ಕಲರು. ಬ್ಲೂ ಕಲರ್ ಲೈನು ಈ ರೆಡ್ ಕಲರ್ ಲೈನು ಎರಡು ಪ್ಯಾರಲಲ್ಲು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಈ ಬ್ಲೂ ಕಲರ್ ಲೈನ್ ಕೊಟ್ಟಾಗ ಈ ರೆಡ್ ಕಲರ್ ಲೈನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದೇ ಈ ಸೆಷನ್ನ ಕಾನ್ಸೆಪ್ಟ್. ಓಕೆನಾ? ಸೊ ಈ ಕ್ವೆಶನ್ ಆಫ್ ಎ ಲೈನ್ ಪ್ಯಾರಲಲ್ ಟು ಗಿವನ್ ಲೈನ್ ನಾನು ಇಲ್ಲಿ ಡೀಟೇಲ್ಡ್ ಆಗಿ ಸ್ಟೆಪ್ ವೈಸ್ ಡಿಸ್ಕಸ್ ಮಾಡಿದ್ದೀನಿ. ಈ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು, ನೀವು ಪ್ರಾಬ್ಲಮ್ನ ಅತ್ಯಂತ ಸುಲಭವಾಗಿ ಮಾಡ್ಬೋದು. So if the equation of a line is ax plus by plus c is equal to 0, then equation of a line which is parallel to given line is defined by ax plus by plus k is equal to 0. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಏನು ನೆನ್ಪಿಟ್ಕೊಬೇಕಾಗಿರುವಂಥದ್ದು, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆಗಿದ್ದರೆ ಅದರ ಪ್ಯಾರಲಲ್ ಏನಾಗಿರುತ್ತೆ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಕೆ. ಓನ್ಲಿ ಡಿಫ್ರೆನ್ಸ್ ಏನು, ಸಿ ಮತ್ತು ಕೆ. ಹಾಗಾದ್ರೆ ನಾನೇನು ಕಂಡುಹಿಡಿಬೇಕು, ಕೆ ಕಂಡುಹಿಡಿಬೇಕು. ಕೆ ಕಂಡುಹಿಡಿಯುವಂಥದ್ದೇನೆ ಈ ಎಂಟೈರ್ ಸೆಷನ್ನ ಡಿಸ್ಕಷನ್. ಹಾಗಾದರೆ ಸ್ಟೆಪ್ ನಂಬರ್ 1 ನೋಡೋಣ. ಏನು ಮಾಡಬೇಕು, ವೆರಿ ಸಿಂಪಲ್. ಕೊಟ್ಟಿರುವಂತಹ ಈಕ್ವೇಷನಲ್ಲಿ ಸಿನ ತೆಗೆದುಬಿಟ್ಟು replace by k, replace the constant value k or rewrite the equation as ax plus by plus k. ಏನು ಈಕ್ವೇಷನ್ ಕೊಟ್ಟಿರ್ತಾರೋ ಅದರಲ್ಲಿ ಕಾನ್ಸ್ಟೆಂಟ್ನ ತೆಗೆದಾಕ್ಬಿಟ್ಟು ಆ ಜಾಗದಲ್ಲಿ ಏನಾಗಬೇಕು, ನೀವು k ಅಂತ ಹಾಕೊಂಡ್ರೆ ಸಾಕು. ದ ಸೆಕೆಂಡ್ ಥಿಂಗ್ ಇಸ್ ದಟ್ ಸಬ್ಸ್ಟಿಟ್ಯೂಟ್ ದ ಪಾಯಿಂಟ್. ನಿಮ್ಗೊಂದು ಪಾಯಿಂಟ್ ಕೊಟ್ಟಿರ್ತಾರೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ. ಆ ಪಾಯಿಂಟ್ನ ಈ ಈಕ್ವೇಷನ್ ನಂಬರಲ್ಲಿ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಕ್ಸ್ ಮತ್ತು ವೈ ಪ್ಲಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಮತ್ತು ವೈ ಪ್ಲಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಕೆ ವ್ಯಾಲ್ಯೂ ಸಿಂಪ್ಲಿಫೈ ಆಗುತ್ತೆ. ಆಗ ಸಿಂಪ್ಲಿಫೈ ದ ಈಕ್ವೇಷನ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಕೆ. ಸೊ ಕೆನ ಕಂಡುಹಿಡ್ಕೊಂಡ್ಮೇಲೆ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಬ್ಯಾಕ್ ಟು ದ ಈಕ್ವೇಷನ್. ಅದೇ ಕೆ ವ್ಯಾಲ್ಯೂನ ನಿಮ್ಮಲ್ಲಿರುವಂತಹ ಮೊದಲನೇ ಸ್ಟೆಪ್ಪಲ್ಲಿರುವಂಥ ಈಕ್ವೇಷನಲ್ಲಿ ಕೆನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಸೊಲ್ಯೂಷನ್. Okay, so let us see the problem. We will understand it very easily. Okay, now observe here carefully. What are the problems? Let us consider the first problem. Find the equation of the line passing through the point. Find the equation of a line passing through the point 2, 5. ನೋಡಿ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. And parallel to a line 3x plus 4y minus 6 is equal to 0. That means what? The point is there. What is the point? 2, 5. ಯಾವುದಕ್ಕೆ ಪ್ಯಾರಲಲ್ ಆಗಿದೆ, 3x plus 4y minus 6ಗೆ ಪ್ಯಾರಲಲ್ ಆಗಿದೆ. ಹಾಗಾದರೆ ನಾವು ಏನು ಕಂಡುಹಿಡಿಬೇಕು, ಈ ಲೈನ್ಗೆ ಪ್ಯಾರಲಲ್ ಆಗಿರುವಂತಹ ಇನ್ನೊಂದು ಲೈನ್ನ ಕಂಡುಹಿಡಿಬೇಕು. ಆ ಲೈನ್ ಎಲ್ಲಿ ಪಾಸ್ ಆಗ್ತದೆ, ಇಟ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 5. ಸೊ ಗಿವನ್ ಲೈನ್ನ ಫಸ್ಟ್ ಬರ್ಕೊಳ್ಳಿ, 3x plus 4y minus 6 is equal to 0. ನಾನು ಆಲ್ರೆಡಿ ಸ್ಟೆಪ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಇಸ್ ಸ್ಟೆಪ್ ನಂಬರ್ 1? ರೀರೈಟ್ ದಿಸ್ ಒನ್. ಈ 6ನ ತೆಗೆದುಬಿಡಿ, ಸಿನ ತೆಗೆದುಬಿಡಿ, ಆ ಜಾಗದಲ್ಲಿ ಕೆ ಹಾಕಿ, ಆ ಜಾಗದಲ್ಲಿ ಕೆ ಹಾಕಿ. ವಾಟ್ ಇಸ್ ದಟ್, 3x plus 4y plus k is equal to 0. ಸೊ 6 ಜಾಗದಲ್ಲಿ ನಾನು ಏನಾಗ್ತೀನಿ, ಕೆ ಹಾಕಿದ್ದೀನಿ. ಸಿನ್ಸ್ ಇಟ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್, ಯಾವ ಪಾಯಿಂಟು, 2, 5. ಪಾಸಿಂಗ್ ಥ್ರೂ ದ ಪಾಯಿಂಟ್ ಯಾವುದು, 2, 5 ಆಗಿರೋದ್ರಿಂದ ಎಲ್ಲಿ 2, 5 ಹಾಕಬೇಕು, ಈ ಈಕ್ವೇಷನಲ್ಲಿ ಎಕ್ಸ್ ಬೆಲೆಗೆ 2, ವೈ ಬೆಲೆಗೆ 5 ಹಾಕಿ. ಹಾಗಾದರೆ ನೋಡಿ, 3 ಇಂಟು ಎಕ್ಸ್ನ ಬೆಲೆ ಎಷ್ಟು, 2. ವೈ ಮತ್ತು ವೈ ಜಾಗದಲ್ಲಿ ಎಷ್ಟು, ವೈನ ಬೆಲೆ ಇಲ್ಲಿರುವಂತಹ ವೈ, ದಟ್ ಈಸ್ ವಾಟ್ x1 y1 ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಲ್ವಾ? ಎಕ್ಸ್ ಪ್ಲೇಸಲ್ಲಿ 2 ಹಾಕಿ, ವೈ ಪ್ಲೇಸಲ್ಲಿ ಎಷ್ಟು ಹಾಕಿ, 5 ಹಾಕಿ, ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಹಾಗಾದರೆ ಕೆ ಬೆಲೆ ಎಷ್ಟಾಯಿತು, -26 ಆಯಿತು. ನಾನು ಕೆನ ಕಂಡುಹಿಡ್ಕೊಂಡೆ. ಹಾಗಾದರೆ ನನಗೆ ಸಬ್ಸ್ಟಿಟ್ಯೂಟ್ ದಿಸ್ ಕೆ ವ್ಯಾಲ್ಯೂ ಇನ್ ದ ಗಿವನ್ ಈಕ್ವೇಷನ್ 3x plus 4y minus 26 is equal to 0 ಆಯಿತು. 3x plus 4y minus 26 is equal to 0 ಅಂದರೆ ಏನಂತ ಅರ್ಥ, that is nothing but what, the parallel line which is parallel to given line 3x plus 4y minus 6 is equal to 0. ನೋಡಿ, ಈ ಕೊಟ್ಟಿರುವಂಥ ಈಕ್ವೇಷನ್ನು ಮತ್ತು ನಾವು ಸಾಲ್ವ್ ಮಾಡಿರುವಂಥ ಈಕ್ವೇಷನಲ್ಲಿ ಬರೀ ಸಿ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ, ಕೀ ಪಾಯಿಂಟು. ನೀವು ಉತ್ತರ ಕಂಡುಹಿಡಿದಾಗ ಕನ್ಫ್ಯೂಸ್ ಮಾಡ್ಕೊಳಷ್ಟೇ ಇಲ್ಲ, ಸಿ ವ್ಯಾಲ್ಯೂ ಮತ್ತೆ ಏನಾಗಬೇಕು, ಚೇಂಜ್ ಆಗಬೇಕು. ದಟ್ ಈಸ್ ಕಾಲ್ಡ್ ಆಸ್ the parallel line given to the line. Okay, hope you understood. ಫಸ್ಟ್ ಸ್ಟೆಪ್ ಏನು, ಕೆ ಜಾಗದಲ್ಲಿ ಸಿ ಜಾಗದಲ್ಲಿ ಕೆ ಬರ್ಕೊಳ್ಳಿ, ಆಮೇಲೆ ಎಕ್ಸ್ ವೈ ಕೊಟ್ಟಿರ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ಕೆ ಕಂಡುಹಿಡ್ಕೊಳ್ಳಿ, ಮತ್ತು ಕೆ
substitute back to the given equation, that is what 3x plus 4y plus k. ಆ k ಜಾಗದಲ್ಲಿ k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ this is the solution. Okay, let us see the next problem. ಇಲ್ಲೂ ಅಷ್ಟೇ ನೋಡಿ, ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು 5x plus 6y minus 10 is equal to 0 and passing through the point. ಹೇಳಿದ್ನಲ್ವಾ, ಇದರಲ್ಲಿ 1000 ಪ್ರಾಬ್ಲಮ್ ಬರೆದ್ರು ಕೂಡ 1000 ಪ್ರಾಬ್ಲಮ್ ಒಂದೇ ಥರ ಕಾಣಿಸ್ತಾ ಇರುತ್ತೆ, ಯಾಕಂದರೆ ಸೇಮ್ ಕಾನ್ಸೆಪ್ಟಲ್ಲೇ ಇರೋದ್ರಿಂದ. ಸೊ ಸೇಮ್ ಥಿಂಗ್ ಏನು ಮಾಡಬೇಕು, ಫಸ್ಟ್ ರೈಟ್ ಆನ್ ದ ಗಿವನ್ ಲೈನ್ 5x plus 6y minus 10 is equal to 0, that is the first line, and it is passing through the ಯಾವ ಪಾಯಿಂಟು, it is passing through -3, ಅಂದರೆ x ಬೆಲೆ 3 ಹಾಕಿ -3 ಹಾಕಿ y ಬೆಲೆ 3 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಜಾಗದಲ್ಲಿ -3 ಹಾಕಿದ್ದೀನಿ, y ಜಾಗದಲ್ಲಿ 3 ಹಾಕಿದ್ದೀನಿ, ಆವಾಗ -5 3s ಏನು ಬಂತು 15 ಬಂತು, 6 3s ಎಷ್ಟು 18 ಬಂತು, 18 - 15 ಎಷ್ಟಾಯಿತು +3 ಬಂತು, ಹಾಗಾದ್ರೆ ಕೆ ವ್ಯಾಲ್ಯೂ ಎಷ್ಟಾಯಿತು -3 ಆಯಿತು. ಸೊ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಬೇಕು, ಸಿಂಪ್ಲಿಫೈ ಮಾಡಿರೋ ಕಡೆ ಕೆ ಇಸ್ ಈಕ್ವಲ್ ಎಷ್ಟು ಬಂತು -3 ಬಂತು. ಸೊ ಫೈನಲಿ ಆ ಕೆ ವ್ಯಾಲ್ಯೂನ ನಾವು ಪಡ್ಕೊಂಡಿರೋಂಥ ಈಕ್ವೇಷನ್ ನಂಬರ್ ಏನಿದೆ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯಿತು 5x plus 6y minus 3 is equal to 0 ಬಂತು. This is the solution for the particular equation. Okay, so next problem discuss ಮಾಡೋಣ. If the two lines 2x plus 3y plus 1 is equal to 0 and 3x minus 4y plus k is equal to 0 are parallel. ಏನಂತ ಇದೆ ಇಲ್ಲಿ, so are parallel then find the value of k. So in this one kindly change the question. See 3x minus 4y plus k ಇದೆಯಲ್ವಾ, ಅಲ್ಲಿ ಈ y ಕೋಎಫಿಷಿಯಂಟ್ ಆ್ಯಕ್ಚುಲಿ k ಆಗಿದೆ, ಕೆ ವ್ಯಾಲ್ಯೂ ಎಷ್ಟಿದೆ 2 ಇದೆ. ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಏನಪ್ಪ ಅಂತಂದರೆ ಇಲ್ಲಿ ಒಂದು ಲೈನು 2x plus 3y plus 1 is equal to 0, ಇನ್ನೊಂದು ಲೈನ್ ಯಾವುದು 3x minus ky plus 2 is equal to 0. ಈ ಎರಡೂ ಲೈನ್ಸ್ನ ನಾವೇನಂತ ಏನಂತ ಮಾಡಬೇಕಪ್ಪ ಅಂದರೆ, ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ, ಪ್ಯಾರಲ್ ಅಂತ ಕೊಟ್ಟಿದ್ದಾರೆ, ನಾವೇನು ಕಂಡುಹಿಡಿಬೇಕು ಕೆ ವ್ಯಾಲ್ಯೂನ ಕಂಡುಹಿಡಿಬೇಕು. ದಯವಿಟ್ಟು ಈ ಲೈನ್ನ ಚೇಂಜ್ ಮಾಡ್ಕೊಳ್ಳಿ, ಯಾವುದಿದು 3x minus ky plus 2 is equal to 0. ಹಾಗಾದರೆ ಫಸ್ಟ್ ಏನು ಮಾಡಿ m1ನ ಕಂಡುಹಿಡ್ಕೊಳ್ಳಿ. m1 is what -a/b ಅಂದರೆ ಫಾರ್ಮುಲಾ ಏನು, m1 ಅಂದರೆ ಮೊದಲನೇ ಲೈನ್ನ ಸ್ಲೋಪು, ಮೊದಲನೇ ಲೈನ್ನ ಸ್ಲೋಪ್ ಏನು m1, ದಟ್ ಈಸ್ -a/b, ಏನದು -2/3 ಆಯಿತು. ಎರಡನೇ ಲೈನ್ನ ಸ್ಲೋಪ್ ಏನು m2 ಸ್ಲೋಪ್ ಏನು ಬಂತು -a/b. ಹಾಗಾದರೆ -a/b, ಎ ವ್ಯಾಲ್ಯೂ ಎಷ್ಟು 3, ಬಿ ವ್ಯಾಲ್ಯೂ ಎಷ್ಟಿದೆ -k ಇದೆ, ಸೊ 3/-k ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಬಟ್ ನಮಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ, ಏನು ಗೊತ್ತಿದೆ ಸರ್, ಎರಡು ಲೈನ್ಸ್ ಪ್ಯಾರಲಲ್ ಆದಾಗ ವಾಟ್ ಈಸ್ ದೇರ್ ಸ್ಲೋಪ್ ಆಫ್ ದೇರ್ ಕಂಡೀಷನ್. If the two lines are parallel, their slopes are equal ಅಂತ ನಮಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ m1 is equal to m2. ಹಾಗಾದರೆ m1 is equal to m2 ಆಗಿರೋದ್ರಿಂದ ಈ m1 ಬೆಲೆ ಮತ್ತು m2 ಬೆಲೆ ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನೀವು ಸಿಂಪ್ಲಿಫೈ ಮಾಡಿ, ಆವಾಗ ಕೆ ವ್ಯಾಲ್ಯೂ ಎಷ್ಟು ಬಂತು -9/2 ಬಂದಿದೆ. ಎಷ್ಟು ಬಂದಿದೆ -9/2, ಎಷ್ಟು ಬಂದಿದೆ -9/2. ಸೊ ಹಾಗಾದರೆ ಕೆ ಬೆಲೆ ಎಷ್ಟು -9/2 ಹೆಂಗೆ ಬಂತು ಸರ್, ಸಿಂಪ್ಲಿಫಿಕೇಶನ್ ಮಾಡಿ, ಎರಡು ಕಡೆ ಮೈನಸ್ ಇದೆಯಾ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ 2/3 is equal to 3/-k ಬಂತು, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ ಜಾಗದಲ್ಲಿ 2 into -k ಆಯಿತು, 3 into 3 ಆಯಿತು, 3 3s are 9 ಬಂತು, 2 into -k ಅಂದರೆ -2k, ಈ -k ಇಲ್ಲೇ ಉಳಿಸ್ಕೊಂಡೆ, 2 ಈ ಕಡೆ ಬಂದು ಡಿನಾಮಿನೇಟರ್ಗೆ ಬಂದಿದೆ, ಬಟ್ -k is equal to ಪ್ಲಸ್ ವ್ಯಾಲ್ಯೂ ಇದೆ, ಹಾಗಾದರೆ k is equal to ಏನಾಗುತ್ತೆ ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಸೊ ಓವರಾಲ್ ವಾಟ್ ಈಸ್ ದ ಕನ್ಕ್ಲೂಷನ್ ಫಾರ್ ದಿಸ್ ಒನ್, ಎರಡು ಲೈನ್ಸ್ ಪ್ಯಾರಲ್ ಆಗಿದೆ ಅಂತ ಅವರೇ ಕೊಟ್ಟರೆ ನೀವೇನು ಮಾಡಬೇಕು, ಎರಡು ಲೈನ್ನ ಸ್ಲೋಪ್ ಕಂಡುಹಿಡ್ಕೊಂಡು ಅವುಗಳನ್ನ ಈಕ್ವೇಟ್ ಮಾಡಿ ಕೆ ವ್ಯಾಲ್ಯೂನ ಕಂಡುಹಿಡಬೇಕಾಗುತ್ತೆ. ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ದಿಸ್ ಈಸ್ ಅಬೌಟ್ ವಾಟ್ ಈಸ್ ದ ಕಂಡೀಷನ್ ಫಾರ್ ದಿ ಪ್ಯಾರಲಲ್ ಲೈನ್ ಟು ಎ ಗಿವನ್ ಲೈನ್. ಯಾವ ರೀತಿ ನಾವು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ದ ಗಿವನ್ ಲೈನ್ನ ಕಂಡುಹಿಡಿಯೋದು ಅಂತ ಈ ಸೆಷನಲ್ಲಿ ಡಿಸ್ಕಸ್ ಮಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್.